ಎಲ್ರಿಗೂ ನಮಸ್ಕಾರ. ಇವತ್ತು ನಾವು 10 ದಿನದ ಯೋಗಾಭ್ಯಾಸದಲ್ಲಿ 8ನೇ ದಿನವನ್ನು ಅಭ್ಯಾಸ ಮಾಡೋಕ್ಕೆ ಹೊರಟಿದ್ದೇವೆ. ಇವತ್ತು ನಾವು ಹಿಪ್ ಜಾಯಿಂಟ್ಗಳನ್ನು ಫ್ಲೆಕ್ಸಿಬಲ್ ಮಾಡುವಂಥ ಕೆಲವೊಂದು ಯೋಗಾಭ್ಯಾಸವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ನೀವೆಲ್ಲ ರೆಡಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಪ್ರಾಕ್ಟೀಸ್ ಮಾಡೋಣ. ಶುರು ಮಾಡೋಕ್ಕೂ ಮೊದಲು ನಿಮಗೆ ಕಂಫರ್ಟಬಲ್ ಆದ ಪಾಸ್ಚರಲ್ಲಿ ಕೂತ್ಕೊಳ್ಳಿ. ವಜ್ರಾಸನ ಇಲ್ಲಾಂದರೆ ಸುಖಾಸನದಲ್ಲಿ. ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಕಣ್ಣನ್ನು ಮುಚ್ಚಿ 4 ಸಲ ದೀರ್ಘ ಉಸಿರನ್ನು ಒಳಗೆ ತಗೊಳ್ಳಿ. ನಿಮ್ಮ ಗಮನ ಉಸಿರಾಟದ ಕಡೆ ಇರಲಿ. ಇನ್ಹೇಲ್ ಮಾಡುವಾಗ, ಎಕ್ಸ್ಹೇಲ್ ಮಾಡುವಾಗ ನಿಮ್ಮ ಚೆಸ್ಟ್ ಮತ್ತು ನಿಮ್ಮ ಸ್ಟಮಕ್, ನಿಮ್ಮ ಹೊಟ್ಟೆ ಹೇಗೆ ಎಕ್ಸ್ಪ್ಯಾಂಡ್ ಆಗುತ್ತೆ ಅನ್ನೋದನ್ನು ಗಮನಿಸಿ. ಇನ್ನೊಂದು ಸಲ ದೀರ್ಘ ಉಸಿರನ್ನು ಒಳಗೆ ತಗೊಳ್ಳಿ. ನಿಧಾನವಾಗಿ ಎಕ್ಸ್ಹೇಲ್ ಮಾಡಿ. ಇಲ್ಲಿಂದ ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡಿ. ಈಗ ಮೊದಲಿಗೆ ವಾರ್ಮಪ್ ಅನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾವು ಆಲ್ರೆಡಿ ಮಾಡಿರೋ ಥರ ನಿಮಗೆ ವಾರ್ಮಪ್ಗಳಲ್ಲಿ ಚೆನ್ನಾಗಿ ಪರಿಚಯ ಇದೆ. ಸೊ ಹಾಗಾಗಿ ನಾವು ಕ್ವಿಕ್ಕಾಗಿ ನೆಕ್ಕಿಗೆ ಮತ್ತು ಭುಜಗಳಿಗೆ ಹಾಗೂ ರಿಸ್ಟ್ಗಳಿಗೆ 5 ಸಲ ಸ್ಟ್ರೆಚನ್ನು ಮಾಡ್ತಾ ಹೋಗೋಣ. ಎಕ್ಸೇಲ್ ಮಾಡ್ತಾ ಕೆಳಗೆ, ಸೈಡ್, ಹಿಂದೆ ಮತ್ತು ಸೈಡ್. ಹೀಗೆ 5 ಸಲ ಕ್ಲಾಕ್ ವೈಸ್ ಮತ್ತು 5 ಸಲ ಆ್ಯಂಟಿ ಕ್ಲಾಕ್ ವೈಸಲ್ಲಿ ನಾವು ವಾರ್ಮಪ್ಪನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. 3 4 5. ಇಲ್ಲಿಂದ ವಿರುದ್ಧ ದಿಕ್ಕಿನಲ್ಲಿ ಸ್ಟ್ರೆಚ್ ಮಾಡೋಣ. 1 2. ಹೀಗೆ ಸ್ಟ್ರೆಚ್ ಮಾಡುವಾಗ ನೀವು ಭುಜಗಳನ್ನು ಮೂವ್ ಮಾಡಬಾರ್ದು. ಆದಷ್ಟು ನಿಮ್ಮ ತಲೆಯನ್ನು ಮಾತ್ರ ಮೂವ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. 4. ಕೊನೆಯದಾಗಿ 5. ನೆಕ್ಸ್ಟಿಗೆ ಭುಜಗಳಿಗೆ ಸ್ಟ್ರೆಚನ್ನು ನೋಡೋಣ. 2 ಕೈಗಳನ್ನು ಈ ಥರ ಭುಜದ ನೇರಕ್ಕೆ ಇಟ್ಕೊಂಡು ಮೊಣಕೈಯನ್ನು ಬೆಂಡ್ ಮಾಡ್ಕೊಳ್ಳಿ. ಇದಾದಮೇಲೆ ಉಸಿರನ್ನ ಒಳಗೆ ತಗೊಳ್ತಾ ಕೈಯನ್ನು ಮೇಲಕ್ಕೆ ತಗೊಂಡು ಹೋಗಿ, ಉಸಿರನ್ನು ಹೊರಗೆ ಬಿಡ್ತಾ ಕೈಯನ್ನು ಹಿಂದಕ್ಕೆ ತಗೊಂಡು ಹೋಗಬೇಕು. ನೀವು ಇದನ್ನು ರಿಲ್ಯಾಕ್ಸ್ ಆಗಿ ತಗೊಂಡು ಹೋಗಬಾರ್ದು. ಆದಷ್ಟು ಹಿಂದ್ಗಡೆಗೆ ಪುಷ್ ಮಾಡಲಿಕ್ಕೆ ನೀವು ಟ್ರೈ ಮಾಡಬೇಕು. ಇದನ್ನು ನಾವು 5 ಸಲ ಪ್ರಾಕ್ಟೀಸ್ ಮಾಡೋಣ. ಇನ್ಹೇಲ್, ಕೈಯನ್ನು ಸ್ಟ್ರೆಚ್ ಮಾಡ್ತಾ ಹೋಗಿ, ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್. ಕೈಯನ್ನು ಸ್ಟ್ರೆಚ್ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇನ್ನು ರಿಸ್ಟ್, 2 ಕೈಗಳನ್ನು ಈ ಥರ ಮುಷ್ಟಿ ಮಾಡಿಕೊಂಡು ನಿಧಾನವಾಗಿ ನೀವು ರೌಂಡಾಗಿ ಸ್ಟ್ರೆಚ್ ಮಾಡ್ತಾ ಇರಬೇಕು. ಈಗ ಆಪೋಸಿಟ್ ಸೈಡ್ನಲ್ಲಿ ಸ್ಟ್ರೆಚ್ ಕೊಡೋಣ. ಸೊ ಇವತ್ತು ನಾವು ಅಭ್ಯಾಸ ಮಾಡ್ತಿರೋದು ಸೂರ್ಯ ನಮಸ್ಕಾರ ಮತ್ತು ಹಿಪ್ ಜಾಯಿಂಟಿಗೆ ಹೆಲ್ಪ್ ಮಾಡುವಂಥ ಕೆಲವೊಂದು ಫ್ಲೆಕ್ಸಿಬಿಲಿಟಿ ಸ್ಟ್ರೆಚ್ ಆಸನಗಳನ್ನು. ಸೊ ಹಾಗಾಗಿ ನಾವು ಈ ನಮ್ಮ ಪ್ರಾಕ್ಟೀಸನ್ನು ಚಕ್ಕಿ ಚಲನ ಜೊತೆಗೆ ಸ್ಟಾರ್ಟ್ ಮಾಡೋಣ. ಚಕ್ಕಿ ಚಲನವನ್ನು ಅಭ್ಯಾಸ ಮಾಡಲಿಕ್ಕೆ ನಿಮ್ಮ ಕಾಲುಗಳನ್ನು ಮೊದಲಿಗೆ ಈ ಥರ ಅಗಲವಾಗಿ ಇಟ್ಕೊಳ್ಳಿ. ನಿಮಗೆ ಬೆನ್ನನ್ನು ನೇರವಾಗಿ ಇಟ್ಕೊಳ್ಳೋಕ್ಕಾದರೆ ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಇಲ್ಲ ಅಂದರೆ ಸ್ವಲ್ಪ ರೌಂಡಾಗಿ ಇಟ್ಕೊಳ್ಳೋಕೆ ಆಗ್ತಾ ಇದೆ, ಬೆನ್ನನ್ನು ನೇರವಾಗಿ ಇಟ್ಕೊಳ್ಳೋಕೆ ಆಗ್ತಾ ಇಲ್ಲ ನಿಮ್ಮ ಬೆನ್ನಿನ ಫ್ಲೆಕ್ಸಿಬಿಲಿಟಿಯಿಂದಾಗಿ ಅಂತ ಹೇಳಿದರೆ ಏನು ತೊಂದರೆ ಇಲ್ಲ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ನೀವು ಸ್ಟ್ರೆಚನ್ನು ಕೊಡ್ತಾ ಹೋಗ್ಬೋದು. ಮೊದಲಿಗೆ ಹೇಗೆ ಪ್ರಾಕ್ಟೀಸ್ ಮಾಡೋದು ಅನ್ನೋದನ್ನು ನೋಡೋಣ. ಉಸಿರನ್ನು ಒಳಗೆ ತಗೊಳ್ತಾ ಬೆನ್ನನ್ನು ಸ್ವಲ್ಪ ಸ್ಟ್ರೇಟಾಗಿ ಇಟ್ಕೊಳ್ಳಿ. ಉಸಿರನ್ನು ಹೊರಗೆ ಬಿಡ್ತಾ ನಿಮ್ಮ ದೇಹದ ಮೇಲ್ಭಾಗವನ್ನು ಆದಷ್ಟು ಮುಂದಕ್ಕೆ ಸ್ಟ್ರೆಚ್ ಮಾಡಬೇಕು. ಇಲ್ಲಿಂದ ನಿಧಾನವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಟರ್ನ್ ಮಾಡಿ ಆದಮೇಲೆ ಇನ್ಹೇಲ್ ಮಾಡ್ತಾ ಉಸಿರನ್ನು ಒಳಗೆ ತಗೊಳ್ತಾ ಹಿಂದಕ್ಕೆ ಬರಬೇಕು. ಸೊ ಇದೇ ಒಂದು ಮೂವ್ಮೆಂಟನ್ನು ನೀವು ಎಷ್ಟು ನಿಧಾನವಾಗಿ ನಿಮ್ಮ ಉಸಿರಾಟದ ಜೊತೆ ಸಿಂಕ್ರನೈಸ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತೀರ ಅದು ಇಂಪಾರ್ಟೆಂಟ್. ಇದನ್ನು 10 ಸಲ ಕ್ಲಾಕ್ ವೈಸ್, 10 ಸಲ ಆಪೋಸಿಟ್ ಸೈಡ್ನಲ್ಲಿ ಸ್ಟ್ರೆಚ್ ಮಾಡೋಣ. ಉಸಿರನ್ನು ಹೊರಗೆ ಬಿಡ್ತಾ ಮುಂದಕ್ಕೆ ಸ್ಟ್ರೆಚ್ ಮಾಡಿ, ಇನ್ಹೇಲ್ ತಗೊಳ್ಳ ಹಿಂದಕ್ಕೆ ಹೋಗಿ, ಎಕ್ಸ್ಹೇಲ್ ಮಾಡ್ತಾ ಮುಂದಕ್ಕೆ, ಇನ್ಹೇಲ್ ಮಾಡ್ತಾ ಹಿಂದಕ್ಕೆ. 3. ಇದಕ್ಕಿಂತ ತುಂಬ ಫಾಸ್ಟಾಗಿ ಹೋಗಲಿಕ್ಕೆ ನೀವು ಟ್ರೈ ಮಾಡಬೇಡಿ, ಯಾಕಂದರೆ
ನೀವು ಸ್ಲೋ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಹ್ಯಾಮ್ಸ್ಟ್ರಿಂಗಿಗೆ, ನಿಮ್ಮ ಬೆನ್ನಿನ ಕೆಳಭಾಗದಲ್ಲಿ, ಇನ್ನರ್ ಥೈಗಳಲ್ಲಿ ಚೆನ್ನಾಗಿ ಸ್ಟ್ರೆಚ್ ಬೀಳ್ತಾ ಇರುತ್ತೆ. ನೀವು ತುಂಬ ಫಾಸ್ಟಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಯಾವ ಸ್ಟ್ರೆಚ್ ಚೆನ್ನಾಗಿ ಗೊತ್ತಾಗಲ್ಲ. 6 7 8 9 ಕೊನೆಯದಾಗಿ 10. ಈಗ ನಾವು ಒಂದು ರೌಂಡನ್ನು ಕಂಪ್ಲೀಟ್ ಮಾಡಿದ್ದೀವಿ. ಇದೇ ಥರ ನಾವು ಆಪೋಸಿಟ್ ಸೈಡ್ನಲ್ಲೂ ಕೂಡ ಪ್ರಾಕ್ಟೀಸ್ ಮಾಡಬೇಕು. ಕೈಗಳನ್ನು ಈ ಥರ ಜೋಡಿಸ್ಕೊಳ್ಳಿ. ಇನ್ಹೇಲ್ ಮಾಡ್ತಾ ಬೆನ್ನನ್ನು ಆದಷ್ಟು ನೇರವಾಗಿಡಿ. ಎಕ್ಸೇಲ್ ಮಾಡ್ತಾ ಈ ಥರ ಮುಂದಕ್ಕೆ ಸ್ಟ್ರೆಚ್ ಮಾಡಬೇಕು. ನಿಧಾನವಾಗಿ ಮೂವ್ ಮಾಡ್ತಾ ಹೋಗಿ. 1 2 3 4 5 6 7 8 9 ಕೊನೆಯದಾಗಿ 10. ನೀವು ಇಷ್ಟು ನಿಧಾನಾಗಿ ನೀವು ಆರಾಮಾಗಿ ಅಭ್ಯಾಸ ಮಾಡಿದ್ದೀರಾ ಅಂದರೆ ಒಂದು ಮಟ್ಟಕ್ಕೆ ನಿಮಗೆ ಭುಜಗಳಲ್ಲಿ, ಸ್ವಲ್ಪ ಕೈಗಳಲ್ಲಿ ಹಾಗೂ ಕಾಲಿನ ಹ್ಯಾಮ್ಸ್ಟ್ರಿಂಗ್ಗಳಲ್ಲಿ ನಿಮಗೆ ಸ್ಟ್ರೆಚ್ಚನ್ನು ನೀವೀಗ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ಬೋದು, ಗಮನಿಸ್ಬೋದು. ಇಷ್ಟಾದಮೇಲೆ ನಿಮ್ಮ ಕಾಲುಗಳನ್ನು ಈ ಥರ ಜೋಡಿಸ್ಕೊಂಡು ಸುಖಾಸನಕ್ಕೆ ಬನ್ನಿ. ಉಸಿರನ್ನು ಒಳಗೆ ತಗೊಳ್ತಾ ಬೆನ್ನನ್ನು ನೇರವಾಗಿಟ್ಕೊಂಡು ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡೋ ಸಂದರ್ಭದಲ್ಲಿ ನಿಮ್ಮ ಕೈಗಳನ್ನು ಈ ಥರ ಮುಂದಕ್ಕೆ ಚಾಚಿ ನಿಮ್ಮ ತಲೆಯನ್ನು ಫ್ಲೋರ್ ಹತ್ರಕ್ಕೆ ತಗೊಂಡು ಬರಬೇಕು. ನಿಧಾನವಾಗಿ ನೀವು ಎಷ್ಟು ರಿಲ್ಯಾಕ್ಸ್ ಆಗಿ ಇಲ್ಲಿ ಹೋಲ್ಡ್ ಮಾಡ್ತೀರಾ ಅಷ್ಟೇ ನೀವು ಡೀಪ್ ಸ್ಟ್ರೆಚನ್ನು ಈಗ ಫೀಲ್ ಮಾಡ್ತಿರ್ಬೋದು. ಹಾಗಾಗಿ ಈ ಪಾಶ್ಚರಿಗೆ, ಈ ಆಸನಕ್ಕೆ ಇನ್ನು ಸ್ವಲ್ಪ ಜಾಸ್ತಿ ಸ್ಟ್ರೆಚ್ ಮಾಡಲಿಕ್ಕೆ ನಿಮಗೆ ಆದಷ್ಟು ಕೈಯನ್ನು ಈ ಥರ ಮುಂದಕ್ಕೆ ತಗೊಂಡು ಹೋಗ್ತಾ ಇರ್ಬೋದು. ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಆದಮೇಲೆ ಹೀಗೆ ಮಧ್ಯಕ್ಕೆ ಬನ್ನಿ. ಈಗ ಮೊದಲಿಗೆ ನಾವು ನಮ್ಮ ಸೂರ್ಯ ನಮಸ್ಕಾರದ ಪ್ರಾಕ್ಟೀಸನ್ನು ನಾವು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವು ಆಸನ ಕಡೆ ಹೋಗೋಣ. ಮೊದಲಿಗೆ ಸೂರ್ಯ ನಮಸ್ಕಾರವನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ನೀವು ಮ್ಯಾಟಿನ ತುದಿಗೆ ಬಂದು ನಿಂತ್ಕೊಳ್ಬೇಕು. ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಮೊದಲೇ ರೌಂಡಲ್ಲಿ ನನ್ನ ಆಸನಗಳ ಹೆಸರು ಮತ್ತು ಹೇಗೆ ಬ್ರೀದಿಂಗ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೇನೆ. ನಮಸ್ಕಾರ ಮುದ್ರದಿಂದ ಉಸಿರನ್ನು ಒಳಗೆ ತಗೊಳ್ತಾ ಉತ್ತಾನಾಸನ್, ಉಸಿರನ್ನು ಹೊರಗೆ ಬಿಡ್ತಾ ಪಾದಹಸ್ತಾಸನ್, ಉಸಿರನ್ನು ಒಳಗೆ ತಗೊಳ್ತಾ ಶ್ವಸಂಚಲನ, ಉಸಿರನ್ನು ಹೊರಗೆ ಬಿಡ್ತಾ ದಂಡಾಸನ, ಅಲ್ಲಿಂದ ಅಷ್ಟಾಂಗ ನಮಸ್ಕಾರ. ಉಸಿರನ್ನು ಒಳಗೆ ತಗೊಳ್ತಾ ಭುಜಂಗಾಸನ, ಉಸಿರನ್ನು ಹೊರಗೆ ಬಿಡ್ತಾ ಪರ್ವತಾಸನ, ಉಸಿರನ್ನು ಒಳಗೆ ತಗೊಳ್ತಾ ಶ್ವಸಂಚಲನ, ಉಸಿರನ್ನು ಹೊರಗೆ ಬಿಡ್ತಾ ಪಾದಹಸ್ತಾಸನ, ಉಸಿರನ್ನು ಒಳಗೆ ತಗೊಳ್ತಾ ಹಸ್ತ ಉತ್ಥಾನ, ಇಲ್ಲಿಂದ ನಮಸ್ಕಾರ ಮುದ್ರಾ. ಈಗ ಇಲ್ಲಿಂದ ನಾನು ಪ್ರತಿಯೊಂದು ಸೂರ್ಯ ನಮಸ್ಕಾರವನ್ನು ಪ್ರಾಕ್ಟೀಸ್ ಮಾಡುವಾಗ ಒಂದು ಕೌಂಟ್ಸನ್ನು ಕೊಡ್ತಾ ಹೋಗ್ತೇನೆ. ಜೊತೆಗೆ ನೆಕ್ಸ್ಟ್ 9 ರೌಂಡನ್ನು ಕಂಪ್ಲೀಟ್ ಮಾಡೋಣ. 2ನೇ ರೌಂಡ್ 1 2 3 4 5 6 7 8 9 10. ಈಗ 3ನೇ ರೌಂಡ್ 1 2
3 4 5 6 7 8 9 10. ಈಗ 4ನೇ ರೌಂಡ್ ಸೂರ್ಯ ನಮಸ್ಕಾರ. 1 2 3 4 5 6 7 8 9 10. ಸೂರ್ಯ ನಮಸ್ಕಾರದ 5ನೇ ರೌಂಡ್. 1 2 3 4 5 6 7 8 9 10. ನಮಸ್ಕಾರ ಮುದ್ರಾ. ಈಗ 7ನೇ ರೌಂಡ್. 1 2 3 4 5 6 7 8 9 10. ನಮಸ್ಕಾರ ಮುದ್ರಾ. ಈಗ 8ನೇ ರೌಂಡ್. 1 2 3 4 5 6 7 8 9 10. ಈಗ ಲಾಸ್ಟ್ 2 ರೌಂಡ್ಗಳಿದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. 9ನೇ ರೌಂಡ್. 1 2 3 4 5 6 7 8 9 10. ಈಗ ಕೊನೆಯದಾಗಿ 10ನೇ ರೌಂಡನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. 1 2 3 4 5 6 7 8 9 10. 10 ರೌಂಡ್ಸನ್ನು ಕಂಪ್ಲೀಟ್ ಮಾಡಿ ಆದಮೇಲೆ ನೀವು ಚೈಲ್ಡ್ ಪಾಸ್ಚರ್ನಲ್ಲಿ ಸ್ವಲ್ಪ ರಿಲ್ಯಾಕ್ಸನ್ ಮಾಡ್ಕೊಳ್ಳಿ. ಚೈಲ್ಡ್ ಪಾಸ್ಚರ್ನ ಪ್ರಾಕ್ಟೀಸ್ ಮಾಡಲಿಕ್ಕೆ ಅಂದರೆ ಬಾಲಾಸನವನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಜೊತೆಗೆ ಹಿಪ್ ಜಾಯಿಂಟಲ್ಲಿ ಸ್ವಲ್ಪ ಸ್ಟ್ರೆಚನ್ನು ಕೊಡಲಿಕ್ಕೆ 2 ಕಾಲುಗಳನ್ನು ಜೋಡಿಸ್ಕೊಳ್ಳಿ. ಆದರೆ ಮಂಡಿಗಳನ್ನು ಸ್ವಲ್ಪ ದೂರವಾಗಿ ಇಟ್ಕೊಳ್ಳಿ. ಇದರಿಂದ ದೀರ್ಘ ಉಸಿರನ್ನು ಒಳಗೆ ತಗೊಳ್ಳಿ. ದೀರ್ಘವಾದ ಉಸಿರನ್ನು ಹೊರಗೆ ಬಿಡ್ತಾ ನಿಧಾನವಾಗಿ ಕೈಗಳನ್ನು ಮುಂದೆ ತಗೊಂಡು ಹೋಗಿ ಕೈಗಳನ್ನು ಈ ಥರ ಒಂದರ ಮೇಲೆ ಒಂದಿಟ್ಟು ತಲೆಯನ್ನು ಕೈ ಮೇಲಿಟ್ಟು ನೀವು ರಿಲ್ಯಾಕ್ಸ್ ಮಾಡ್ಕೊಳ್ಬೋದು.
ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ಸಿದ ಮೇಲೆ ನೀವು ನಿಧಾನವಾಗಿ ವಜ್ರಾಸನದಲ್ಲಿ ಬಂದು ಇಲ್ಲಿಂದ ನಾವು ಮುಂದಿನ ಅಭ್ಯಾಸವನ್ನು ಕಂಟಿನ್ಯೂ ಮಾಡೋಣ. ಈಗ ನಾವು ಹಿಪ್ ಜಾಯಿಂಟಿಗೆ ಸ್ಟ್ರೆಚನ್ನು ಕೊಡ್ತಿರೋದಕ್ಕಾಗಿ ಅದಕ್ಕೆ ಸಂಬಂಧಪಟ್ಟ ಆಸನಗಳನ್ನು ನಾವೀಗ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ದಂಡಾಸನಕ್ಕೆ ಬರೋಣ. ದಂಡಾಸನದಿಂದ ಉತ್ಥಾನ ಪೃಷ್ಠಾಸನನ ಅಭ್ಯಾಸ ಮಾಡಲಿಕ್ಕೆ ನಿಮ್ಮ ಬಲಗಾಲನ್ನು ಬಲಗೈ ಪಕ್ಕದಲ್ಲಿ ಹೊರಮುಖವಾಗಿ ಈ ಥರ ಇಟ್ಕೊಳ್ಬೇಕು. ಇಷ್ಟಾದಮೇಲೆ ನೀವು ಲೆಫ್ಟ್ ಲೆಗ್ಗಿನ ಮಂಡಿಯನ್ನು ಈ ಥರ ಕೆಳಗೆ ಇಟ್ಕೊಳ್ಳಿ. ಎಡಗಾಲಿನ ಮಂಡಿಯನ್ನು ಕೆಳಗಿಟ್ರೆ ಹಿಪ್ ಜಾಯಿಂಟ್ನಲ್ಲಿ ಸ್ವಲ್ಪ ಜಾಸ್ತಿ ಸ್ಟ್ರೆಚ್ ಆಗುತ್ತೆ. ಮಂಡಿಯನ್ನು ಕೆಳಗೆ ಇಡದಿದ್ರೆ ಹಿಪ್ ಜಾಯಿಂಟಲ್ಲಿ ಸ್ಟ್ರೆಚ್ ಕಮ್ಮಿ, ಆದರೆ ನಿಮ್ಮ ಕಾಲನ್ನು ಟೋನ್ ಮಾಡಲಿಕ್ಕೆ ಜಾಸ್ತಿ ಹೆಲ್ಪ್ ಮಾಡುತ್ತೆ. ಆದರೆ ನಾವು ಇವತ್ತು ಪ್ರಾಕ್ಟೀಸ್ ಮಾಡ್ತಿರೋದು ಫ್ಲೆಕ್ಸಿಬಿಲಿಟಿಗೋಸ್ಕರ. ಸೊ ಹಾಗಾಗಿ ಮಂಡಿಯನ್ನು ಕೆಳಗಿಟ್ಟು ಭುಜಗಳನ್ನು ಹೊರಮುಖವಾಗಿ ಪುಷ್ ಮಾಡ್ತಾ ನೀವು ಮೇಲಕ್ಕೆ ನೋಡಬೇಕು. ಹೀಗೆ ಮೇಲಕ್ಕೆ ನೋಡುವಾಗ ನಿಮ್ಮ ಹಿಪ್ ಜಾಯಿಂಟ್ಗಳಲ್ಲಿ ಎಷ್ಟು ಡೀಪ್ ಸ್ಟ್ರೆಚ್ ಆಗ್ತಿದೆ ಅನ್ನೋದನ್ನು ನೀವು ಗಮನಿಸಿ. ಇಲ್ಲಿ ನಾನು 5 ಕೌಂಟ್ಸ್ಗಳಷ್ಟು ಹೋಲ್ಡ್ ಮಾಡಬೇಕು. 5, 4, 3, 2, 1. ಇದಾದಮೇಲೆ ಕಾಲನ್ನು ಈ ಥರ ಮೇಲಕ್ಕೆ ಎತ್ತಿ ನಿಮ್ಮ ಬಲಗಾಲನ ಹಿಂದಕ್ಕೆ ತಗೊಂಡು ಹೋಗಿ ನಿಮ್ಮ ಸೊಂಟವನ್ನು ಆದಷ್ಟು ಮೇಲ್ಗಡೆಗೆ ತಗೊಂಡೋಗಿ ಪರ್ವತಾಸನದಲ್ಲಿ ಹೋಲ್ಡ್ ಮಾಡಿ. ಪರ್ವತಾಸನದಲ್ಲಿ ನೀವು ಹೋಲ್ಡ್ ಮಾಡಿದರೆ ನಿಮ್ಮ ಹ್ಯಾಮ್ಸ್ಟ್ರಿಂಗ್ಸ್ಗಳು ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಅದ್ರ ಜೊತೆಗೆ ಹಿಪ್ ಜಾಯಿಂಟ್ ಎಷ್ಟು ಸ್ಟ್ರೆಚ್ ಆಗ್ತಾ ಇತ್ತು ಅಷ್ಟೇ ಈಗ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ದೀರ್ಘ ಉಸಿರಿನ ಒಳಗೆ ತಗೊಳ್ತಾ ಹೊರಗೆ ಬಿಡ್ತಾ ನಿಮ್ಮ ಬೆನ್ನನ್ನು ಆದಷ್ಟು ನೀವು ಸ್ಟ್ರೇಟ್ ಮಾಡ್ತಾ ಹೋಗಬೇಕು. ಈಗ ಇಲ್ಲಿಂದ ಎಡಗಾಲನ್ನು ಮುಂದಕ್ಕೆ ತಗೊಂಡು ಹೋಗೋಣ. ಎಡಗೈ ಹೊರಮುಖವಾಗಿ ಈ ಥರ ಇಟ್ಕೊಂಡು ಬಲಗಾಲಿನ ಮಂಡಿಯನ್ನು ನೆಲದ ಮೇಲೆ ಇಟ್ಟು ಈ ಥರ ಭುಜಗಳನ್ನು ಹೊರಮುಖವಾಗಿಟ್ಟು ಮೇಲ್ಮುಖವಾಗಿ ನೋಡ್ತಾ ಇರಿ. ನಿಮ್ಮ ನೆಕ್ಕಿಗೆ ಸ್ಟ್ರೆಚ್ ಆಗ್ತಿರ್ಬೋದು ಅಥವಾ ನಿಮ್ಮ ಬೆನ್ನಲ್ಲಿ ಆಗ್ತಿರೋ ಸ್ಟ್ರೆಚ್ ಆಗ್ತಿರ್ಬೋದು, ಅದನ್ನು ಗಮನಿಸಿ. 5, 4, 3, 2, 1. ಇಷ್ಟಾದ್ಮೇಲೆ ಮಂಡಿಯನ್ನು ಮೇಲಕ್ಕೆ ತಗೊಂಡು ಹೋಗಿ ಎಡಗಾಲನ ಹಿಂದಕ್ಕೆ ತಗೊಂಡು ಹೋಗ್ತಾ ಪರ್ವತಾಸನಕ್ಕೆ ಬನ್ನಿ. ಪರ್ವತಾಸನದಲ್ಲಿ ನೀವು ಒಂದು ಡೀಪ್ ಸ್ಟ್ರೆಚನ್ನು ಕೊಟ್ಟು ಬೆನ್ನನ್ನು ಆದಷ್ಟು ನೇರವಾಗಿಡಿ. ಈ ಆಸನದಲ್ಲಿ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ. ಇಲ್ಲಿಂದ ಮತ್ತೊಮ್ಮೆ ನಿಮ್ಮ ಬಲಗಾಲನ್ನು ಬಲಗೈ ಪಕ್ಕಕ್ಕೆ ತಗೊಂಡು ಹೋಗಬೇಕು. ಮಂಡಿಯನ್ನು ಕೆಳಗಿಟ್ಟು ಈಗ ಬಲಗಾಲು ಮುಂದಿದ್ರೆ ನಿಮ್ಮ ಬಲಗೈ ಈ ಥರ ಹೊರಮುಖವಾಗಿ ಹೋಗಬೇಕು. ಆದಷ್ಟು ನೀವು 2 ಭುಜಗಳನ್ನು ಒಂದೇ ಲೈನಲ್ಲಿ ಇಟ್ಟಿರಬೇಕು. 2 ಕೈಗಳನ್ನು ಒಂದೇ ಲೈನಲ್ಲಿ ಬರೋ ಥರ ಹೋಲ್ಡ್ ಮಾಡಿ. 5, 4, 3, 2, 1. ಹೀಗೆ ನೀವು ಸ್ಟ್ರೆಚ್ ಮಾಡುವಾಗ ಯಾವುದೇ ಕಾರಣಕ್ಕೂ ಬೆನ್ನನ್ನು ಹಿಂದಕ್ಕೆ ತಗೊಂಡು ಹೋಗಬಾರ್ದು. ನೀವು ಎಷ್ಟು ಕೆಳಗೆ ಹೋಗ್ತೀರಾ ಅಷ್ಟು ಸ್ಟ್ರೆಚ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿಂದ ಕೈಯನ್ನು ಕೆಳಗಿಟ್ಟು ಬಲಗಾಲು ಮುಂದ್ಗಡೆ ಇದ್ದರೆ ನೀವು ಎಡಗೈಯನ್ನು ಅಂದರೆ ಕಾಲಿರುವ ಆಪೋಸಿಟ್ ಕೈಯನ್ನು ಕೆಳಗಡೆ ಫ್ಲೋರ್ ಮೇಲೆ ಈ ಥರ ಇಡಬೇಕು. ನಿಮಗೆ ಇದು ಕಂಫರ್ಟೇಬಲ್ ಅಂತ ಅನಿಸಿದರೆ ನೀವು ಇನ್ನೊಂದು ಕೈಯನ್ನು ಕೂಡ ಕೆಳಗಡೆ ಇಡ್ಬೋದು. ಇಲ್ಲಿ ತುಂಬ ಸ್ಟ್ರೆಚ್ ಜಾಸ್ತಿ ಆಗ್ತಾ ಇದೆ, ಇಲ್ಲಿ ಹೋಲ್ಡ್ ಮಾಡೋಕ್ಕೆ ಕಷ್ಟ ಅಂದರೆ ಒಂದು ಕೈಯನ್ನು ಮಾತ್ರ ಕೆಳಗಿಡಿ. ಇಲ್ಲಿ 5 ಕೌಂಟ್ಸ್ಗಳಷ್ಟು ಹೋಲ್ಡ್ ಮಾಡಿ. 5, 4, 3, 2, 1. ನಿಧಾನವಾಗಿ ಮೇಲಕ್ಕೆ ಬರಬೇಕು. ಇಲ್ಲಿಂದ ಕಾಲನ್ನು ಹಿಂದಕ್ಕೆ ತಗೊಂಡು ಹೋಗ್ತಾ ಪರ್ವತಾಸನದಲ್ಲಿ ಹೋಲ್ಡ್ ಮಾಡಿ. ಪರ್ವತಾಸನದಲ್ಲಿ ಹೋಲ್ಡ್ ಮಾಡ್ತಾ ನೀವು ಅಲ್ಲೇ ನಿಲ್ಲೋದಕ್ಕಿಂತ ಆದಷ್ಟು ನೀವು ಈ ಆಸನದಲ್ಲಿ ಎಷ್ಟು ಜಾಸ್ತಿ ಸ್ಟ್ರೆಚ್ ಮಾಡಲಿಕ್ಕಾಗುತ್ತೆ ನಿಮ್ಮ ಬೆನ್ನನ್ನು ಅಷ್ಟು ಜಾಸ್ತಿ ಸ್ಟ್ರೆಚ್ ಮಾಡೋಕ್ಕೆ ನೀವು ಟ್ರೈ ಮಾಡಬೇಕು. ನೀವು ಹೇಗೆ ಸ್ಟ್ರೆಚ್ ಮಾಡ್ತೀರಾ ಅಂದರೆ ನೀವು ಯಾವಾಗ ಉಸಿರನ್ನು ಒಳಗೆ ತಗೊಳ್ತೀರಾ ಆವಾಗ ಬೆನ್ನನ್ನು ಸ್ಟ್ರೆಚ್ ಮಾಡಿ ಉಸಿರನ್ನು ಹೊರಗೆ ಬಿಡೋ ಸಂದರ್ಭದಲ್ಲಿ ಬೆನ್ನನ್ನು ರಿಲ್ಯಾಕ್ಸ್ ಮಾಡಬೇಕು. ಈಗ ಎಡಗಾಲನ ಮುಂದಕ್ಕೆ ತಗೊಂಡು ಹೋಗಿ ಮಂಡಿಯನ್ನು ಕೆಳಗಿಟ್ಟು ಎಡಗೈಯನ್ನು ಹೊರಕ್ಕೆ ತಗೊಂಡು ಹೋಗಬೇಕು. 2 ಕೈಗಳು ಒಂದೇ ಲೈನಲ್ಲಿ ಇರಬೇಕು. 5, 4, 3, 2, 1. ಕೈಯನ್ನು ಕೆಳಗಿಡ್ತಾ ಈಗ ಎಡಗಾಲು ಹೊರಗಡೆ ಇದ್ದರೆ ಯಾವ ಕೈ ಕೆಳಗೆ ಹೋಗಬೇಕು?
ಬಲಗೈ ಕೆಳಗಡೆ ಹೋಗಬೇಕು. ನಿಮಗಿದು ಕಂಫರ್ಟೇಬಲ್ ಅನಿಸಿದರೆ ಇಲ್ಲಿ ಹೋಲ್ಡ್ ಮಾಡಿ. ಇನ್ನು ಜಾಸ್ತಿ ಸ್ಟ್ರೆಚ್ ಕೊಡಬಹುದು ಅಂತ ಅನಿಸಿದರೆ ಇನ್ನೊಂದು ಕೈಯನ್ನು ಕೆಳಗಿಡಬಹುದು. 5 4 3 2 1. ನಿಧಾನವಾಗಿ ನಿಮ್ಮ ಕೈ ಮೇಲೆ ಬಂದು ಕಾಲನ್ನು ಮೇಲಕ್ಕೆ ತಗೊಂಡು ಹೋಗ್ತಾ ನೀವು ಪರ್ವತಾಸನಕ್ಕೆ ಬಂದು ಒಂದು ದೀರ್ಘವಾದ ಸ್ಟ್ರೆಚ್ಚನ್ನು ಬೆನ್ನಿಗೆ ಕೊಡ್ತಾ ಮಂಡಿಯನ್ನು ಕೆಳಗಿಟ್ಟು ನೀವು ವಜ್ರಾಸನದಲ್ಲಿ ಬಂದು ರಿಲ್ಯಾಕ್ಸ್ ಮಾಡ್ಕೊಳ್ಬೋದು. ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಕಣ್ಣನ್ನು ಮುಚ್ಚಿ ನಿಮ್ಮ ಕೈಗಳನ್ನು ನಿಮ್ಮ ಕಾಲ ಮೇಲೆ ಇಟ್ಕೊಂಡು ನಿಮ್ಮ ಧ್ಯಾನವನ್ನು ನಿಮ್ಮ ಉಸಿರಾಟದ ಮೇಲೆ ಇಡಿ. ಎಷ್ಟು ನಿಧಾನವಾಗಿ ನಿಮಗೆ ಈಗ ಉಸಿರಾಡಲಿಕ್ಕೆ ಸಾಧ್ಯವಾಗಿದೆ ಅಷ್ಟು ನಿಧಾನವಾಗಿ ಉಸಿರಾಡಿ. ಈಗ ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡ್ತಾ ನಾವು ನೆಕ್ಸ್ಟ್ ಮುಂದಿನ ಆಸನನ ನೋಡೋಣ. ಮುಂದೆ ನಾವು ಪ್ರಾಕ್ಟೀಸ್ ಮಾಡ್ತಿರೋದು ಪಿಜನ್ ಪಾಶ್ಚರ್. ಇದನ್ನು ಕಪೋತಾಸನ ಅಂತಲೇ ಹೇಳ್ತೀವಿ. ಕಪೋತಾಸನವನ್ನು ಅಭ್ಯಾಸ ಮಾಡಲಿಕ್ಕೆ ಅದಕ್ಕಿಂತ ಮೊದಲು ಕಪೋತಾಸನದಲ್ಲಿ 3 ವೇರಿಯೇಷನ್ಗಳಿದೆ. ಮೊದಲು ಈಗ ನಾವು ಫಸ್ಟ್ ವೇರಿಯೇಷನ್ನ ಈಗ ಪ್ರಾಕ್ಟೀಸ್ ಮಾಡೋಣ. 2ನೇದು ಕೂಡ ನಾವು ಪ್ರಾಕ್ಟೀಸ್ ಮಾಡಬಹುದು, ಆದರೆ 3ನೇದು ತುಂಬ ಅಡ್ವಾನ್ಸ್ ಆಗಿ ಬರುತ್ತೆ. ಬೆನ್ನಲ್ಲಿ ನೀವು ಭುಜಗಳಲ್ಲಿ ತುಂಬ ಚೆನ್ನಾಗಿ ಫ್ಲೆಕ್ಸಿಬಿಲಿಟಿ ಇದ್ದರೆ ಮಾತ್ರ ನೀವು ಅದನ್ನು ಮಾಡಲಿಕ್ಕೆ ಸಾಧ್ಯ. ನೀವು ಬಿಗಿನರ್ ಆಗಿದ್ದರೆ, ಇಂಟರ್ಮೀಡಿಯೇಟ್ ಲೆವೆಲ್ ಆಗಿದ್ದರೆ ಇದರ ವೇರಿಯೇಷನ್ 1 ಮತ್ತು 2 ಮಾತ್ರ ಪ್ರಾಕ್ಟೀಸ್ ಮಾಡಿ. ಮೊದಲಿಗೆ ಬಲಗಾಲಿನ ಮಂಡಿಯನ್ನು 2 ಕೈಗಳ ಅಂಗೈಗಳ ಮಧ್ಯದಲ್ಲಿ ಈ ಥರ ಇಡಬೇಕು. ಹೀಗೆ ಮಧ್ಯದಲ್ಲಿ ಇಡುವಾಗ ಹಿಂದೆ ಇರುವ ಕಾಲಿನ ಮಂಡಿ ಕೆಳಗಡೆ ಫ್ಲೋರ್ ಮೇಲೆ ಇರುತ್ತೆ. ಈಗ ತುಂಬಾ ಇಂಪಾರ್ಟೆಂಟ್ ವಿಷಯ ಅಂದರೆ ಮುಂದೆ ಇರುವ ಮಂಡಿ, ಹಿಂದೆ ಇರುವ ಮಂಡಿ, ಇದು 2 ಕಾಲುಗಳ ಮಧ್ಯೆ ಆದಷ್ಟು ತುಂಬ ಜಾಸ್ತಿ ಡಿಸ್ಟೆನ್ಸ್ ಇರಬೇಕು. ಅಂದರೆ ತುಂಬ ಹತ್ತಿರ ಬರದೆ ನಿಮಗೆ ಎಷ್ಟು ಸ್ಟ್ರೆಚ್ ಮಾಡಲಿಕ್ಕೆ ಸಾಧ್ಯ ಇದೆ ಅಷ್ಟು ಸ್ಟ್ರೆಚನ್ನು ಮಾಡಿ ನಿಮ್ಮ 2 ನೀಗಳನ್ನು ದೂರವಾಗಿ ಇಟ್ಕೊಳ್ಬೇಕು. 2ನೇದು ಮುಂದೆ ಇರುವ ಕಾಲಿನಲ್ಲಿ ಆ್ಯಂಕಲನ್ನು ನೀವು ಆದಷ್ಟು ಹೊರಗಿಡಬೇಕು. ಆದರೆ ನೀವು ಸೈಡಲ್ಲಿ ಕೂತ್ಕೊಳ್ಬಾರ್ದು, ಈ ಥರ ಮಧ್ಯದಲ್ಲಿರಬೇಕು. ಆದರೆ ನಿಮ್ಮ ನಿಮ್ಮ ಹಿಮ್ಮಡಿ ಏನಿದೆ ಅದು ಕಾಲಿಂದ ಹೊರಗಡೆ ಇರಬೇಕು. ಈ 2 ವಿಷಯಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇಷ್ಟಾದ ಮೇಲೆ ಬೆನ್ನನ್ನು ಸ್ವಲ್ಪ ನೇರವಾಗಿಟ್ಟು ಮೇಲೆ ನೋಡ್ತಾ ಇರಿ. ಹೀಗೆ ನೋಡುವಾಗ ನಿಮ್ಮ ಬೆನ್ನಿನ ಕೆಳಭಾಗದಲ್ಲಿ ತುಂಬ ಸ್ಪೆಷಲಿ ಲೋವರ್ ಬ್ಯಾಕಲ್ಲಿ ಆಗ್ತಿರೋ ಸ್ಟ್ರೆಚನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಕಣ್ಣನ್ನು ಮುಚ್ಚಿ ಇಲ್ಲಿ 5 ಕೌಂಟ್ಸ್ವರೆಗೆ ಹೋಲ್ಡ್ ಮಾಡಿ. 5 4 3 2 1. ಈ ಆಸನದಲ್ಲಿ ನಾವು ಈ ಥರ ಮುಂದಕ್ಕೆ ಹೋದಷ್ಟು ನಾವು ಬೆನ್ನಲ್ಲಿ ಬೀಳುವಂಥ ಸ್ಟ್ರೆಚ್ ಕಮ್ಮಿ ಆಗ್ತಾ ಹೋಗ್ತದೆ. ಹಾಗಾಗಿ ನೀವು ಆದಷ್ಟು ಹಿಂದಕ್ಕೆ ಹೋಗಿ ಮುಂದಕ್ಕೆ ಹೋಗಬೇಡಿ. ಈಗ ಇಲ್ಲಿ ಬೆನ್ನಿಗೆ ಸ್ಟ್ರೆಚ್ ಆಯಿತು. ಈಗ ನಮ್ಮ ಹಿಪ್ ಜಾಯಿಂಟಿಗೆ ಇನ್ನು ಹೇಗೆ ಜಾಸ್ತಿ ಸ್ಟ್ರೆಚ್ ಕೊಡೋಣ ಅಂದರೆ ಕೈಗಳನ್ನು ಈ ಥರ ಮುಂದೆ ಇಟ್ಕೊಂಡು ನಿಮ್ಮ ತಲೆಯನ್ನು ಅಂದರೆ ಹಣೆಯ ಭಾಗವನ್ನು ಕೈ ಮೇಲೆ ಇಡಬೇಕು. ಹೀಗಿಟ್ಟಾಗ ನಿಮ್ಮ ದೇಹದ ಇಡೀ ದೇಹದ ತೂಕ ಏನಿರುತ್ತೆ ನಿಮ್ಮ ಕಾಲಿನ ಮುಂದೆ ಭಾಗದಲ್ಲಿ ಬೀಳ್ತಾ ಇರುತ್ತೆ. ಅಂದರೆ ನೀವು ಇಲ್ಲಿ ಮುಂದ್ಗಡೆ ಹೋದರೆ ನಿಮ್ಮ ತೊಡೆ ಮೇಲೆ ಎಲ್ಲ ವೇಟ್ ಬೀಳೋದ್ರಿಂದ ನಿಮ್ಮ ಇನ್ನರ್ ಥೈ ಮತ್ತು ಹ್ಯಾಮ್ಸ್ಟ್ರಿಂಗ್ಗಳಿಗೆ ಹಿಪ್ ಜಾಯಿಂಟ್ಗಳಿಗೆ ಸ್ವಲ್ಪ ಚೆನ್ನಾಗಿ ಸ್ಟ್ರೆಚ್ ಬೀಳ್ತಾ ಇರುತ್ತೆ. ಇಲ್ಲಿ 5 ಕೌಂಟ್ಸ್ವರೆಗೆ ಹೋಲ್ಡ್ ಮಾಡೋಣ. 5 4 3 2 1. ಇಲ್ಲಿಂದ ನಿಧಾನವಾಗಿ ನೀವು ಮಧ್ಯಕ್ಕೆ ಬರಬೇಕು. ಇದು ಕಪೋತಾಸನದ ವೇರಿಯೇಷನ್ 1. ಇಲ್ಲಿಂದ ಹಿಂದಿನ ಕಾಲನ್ನು ಈ ಥರ ಒಳಮುಖವಾಗಿ ಇಟ್ಕೊಂಡು ನಿಧಾನವಾಗಿ ನೀವು ಪರ್ವತಾಸನಕ್ಕೆ ಬಂದು ಕಾಲನ್ನು ರಿಲೀಸ್ ಮಾಡ್ಕೊಂಡು ಸ್ವಲ್ಪ ಸ್ಟ್ರೆಚ್ ಮಾಡ್ಕೊಳ್ಳಿ. ಈಗ ಇದೇ ಥರ ನಾವು ಬಲಗಾಲನ್ನು ಮುಂದಕ್ಕೆ ತಗೊಂಡು ಹೋಗೋಣ. ಈಗ ಕಾಲಿನ ಮಂಡಿಯನ್ನು 2 ಅಂಗೈಗಳ ಮಧ್ಯೆ ಇಟ್ಟಿದ್ದೇನೆ. ಹಿಂದೆ ಇರುವ ಕಾಲನ್ನು ಆದಷ್ಟು ಹಿಂದಕ್ಕೆ ತಗೊಂಡು ಹೋಗ್ತಾ ಇದ್ದೇನೆ. ಮುಂದೆ ಇರುವ ಹಿಮ್ಮಡಿಯನ್ನು ಆದಷ್ಟು ಹೊರಮುಖವಾಗಿ ಇಟ್ಟಿದ್ದೇನೆ. ಆಯಿತು, ಇದೆಲ್ಲ ಅಲೈನ್ಮೆಂಟ್ಸನ್ನು ಕಂಪ್ಲೀಟ್ ಮಾಡಿ ಆದಮೇಲೆ ಬೆನ್ನಿಗೆ ಸ್ಟ್ರೆಚ್ ಕೊಡಲಿಕ್ಕೆ ಕೈಗಳನ್ನು ಸ್ವಲ್ಪ ಹಿಂದಕ್ಕೆ ತಗೊಂಡು ಹೋಗಿ ಬೆನ್ನನ್ನು ಸ್ವಲ್ಪ ನೇರವಾಗಿ ಇಡೋಕ್ಕೆ ಟ್ರೈ ಮಾಡಬೇಕು. ಎಷ್ಟು ನಿಮ್ಮ ಬೆನ್ನು ನೇರವಾಗಿರುತ್ತೆ ಅಷ್ಟು ನಿಮ್ಮ ಬೆನ್ನಿನ ಕೆಳಭಾಗದಲ್ಲಿ ಸ್ಟ್ರೆಚ್ ಆಗ್ತಾ ಹೋಗುತ್ತೆ. ಈಗ ಕತ್ತನ್ನು ಮೇಲ್ಗಡೆ ತಗೊಂಡು ಹೋಗಿ ಕಣ್ಣನ್ನು ಮುಚ್ಚಿ 5 ಕೌಂಟ್ಸ್ವರೆಗೆ ಹೋಲ್ಡ್ ಮಾಡಿ. 5
4 3 2 1. ಇಷ್ಟಾದಮೇಲೆ ನಿಧಾನವಾಗಿ ಕೈಯನ್ನು ಕೆಳಗಿಟ್ಟು ನಿಮ್ಮ ಹಣೆ ಭಾಗವನ್ನು ಕೈ ಮೇಲೆ ಇಡಬೇಕು. ಇಲ್ಲಿ ಹೋಲ್ಡ್ ಮಾಡಿ 5 4 3 2 1. 5 ಕೌಂಟ್ಸ್ಗಳಾದಮೇಲೆ ಅಂಗೈಯನ್ನು ನೆಲದ ಮೇಲೆ ಇಟ್ಟು ಬೆನ್ನನ್ನು ಸ್ವಲ್ಪ ನೇರವಾಗಿ ಇಟ್ಕೊಂಡು ಈ ಆಸನವನ್ನು ರಿಲೀಸ್ ಮಾಡೋಣ. ಪರ್ವತಾಸನಕ್ಕೆ ಬಂದು ಮತ್ತೊಮ್ಮೆ ಬೆನ್ನಿಗೆ ಸ್ಟ್ರೆಚ್ ಕೊಡಬೇಕು. ಇಲ್ಲಿಂದ ನಿಮ್ಮ ಕಾಲು ಮಂಡಿಯನ್ನು ಕೆಳಗಿಟ್ಟು ವಜ್ರಾಸನದಲ್ಲಿ ಸ್ವಲ್ಪ ಹೊತ್ತು ನೀವು ರಿಲ್ಯಾಕ್ಸ್ ಮಾಡಿ. ಉಸಿರಾಟದ ಕಡೆ ಗಮನ ಕೊಡಿ. ಇಲ್ಲಿಂದ ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡ್ತಾ ಕೆಲವೊಂದು ಆಸನಗಳನ್ನು ನಾವು ಬೆನ್ನಿನ ಮೇಲೆ ಮಲ್ಕೊಂಡು ಪ್ರಾಕ್ಟೀಸ್ ಮಾಡೋಣ. ಅಲ್ಲಿಂದ ನಾವು ಶವಾಸನ ಮತ್ತು ರಿಲ್ಯಾಕ್ಸಿಂಗ್. ಮೊದಲಿಗೆ ಈ ಥರ ಬೆನ್ನಿನ ಮೇಲೆ ಮಲ್ಕೊಂಡು ಪವನ ಮುಕ್ತಾಸನವನ್ನು ಅಭ್ಯಾಸ ಮಾಡೋಣ. ಪವನ ಮುಕ್ತಾಸನವನ್ನು ಅಭ್ಯಾಸ ಮಾಡಲಿಕ್ಕೆ ಬಲಗಾಲಿನ ಮಂಡಿಯನ್ನು ಈ ಥರ ಬೆಂಡ್ ಮಾಡಿ ಎದೆ ಪಕ್ಕಕ್ಕೆ ಇಟ್ಕೊಳ್ಳಿ. ಉಸಿರನ್ನು ಹೊರಗೆ ಬಿಡೋ ಸಂದರ್ಭದಲ್ಲಿ ನಿಮ್ಮ ತಲೆಯನ್ನು ಈ ಥರ ಲಿಫ್ಟ್ ಮಾಡಬೇಕು. ಉಸಿರನ್ನು ಒಳಗೆ ತಗೊಳ್ತಾ ತಲೆಯನ್ನು ಫ್ಲೋರ್ ಮೇಲೆ ಇಡಿ. ಉಸಿರನ್ನು ಹೊರಗೆ ಬಿಡ್ತಾ ತಲೆಯನ್ನು ಮಂಡಿ ಹತ್ರಕ್ಕೆ ತಗೊಂಡ್ಬರ್ಬೇಕು. ಇದನ್ನು ಇನ್ನು 3 ಸಲ ಪ್ರಾಕ್ಟೀಸ್ ಮಾಡೋಣ. ಹೀಗೆ 5 ಸಲ ಪ್ರಾಕ್ಟೀಸ್ ಮಾಡಿ ಆದಮೇಲೆ ಈಗ ನಿಮ್ಮ ಯಾವ ಕಾಲು ಬೆಂಡ್ ಆಗಿದೆ ಅದರ ಆಪೋಸಿಟ್ ಕೈಯನ್ನು ಮಂಡಿಗೆ ಈ ಥರ ಹಿಡ್ಕೊಂಡು, ಅಂದರೆ ಬಲಗಾಲನ ಬೆಂಡ್ ಮಾಡಿದರೆ ಎಡಗೈಯಿಂದ ಮಂಡಿಯನ್ನು ಹಿಡಿದು ಎಡಗಡೆಗೆ ಈ ಥರ ಟ್ವಿಸ್ಟ್ ಮಾಡಿ. ಈಗ ನಿಮ್ಮ ಬಲಗೈ ಏನಿದೆ ಅದು ನೆಲದ ಮೇಲೆ ಇರುತ್ತೆ. ನಿಮ್ಮ ತಲೆಯನ್ನು ವಿರುದ್ಧ ದಿಕ್ಕಿನಲ್ಲಿ ಟರ್ನ್ ಮಾಡಬೇಕು. ಈ ಆಸನದಲ್ಲಿ 5 ಕೌಂಟ್ಸ್ ಅಷ್ಟು ಹೋಲ್ಡ್ ಮಾಡಿ ಕಣ್ಣನ್ನು ಮುಚ್ಚಿ ದೇಹದ ಇಡೀ ಭಾರವನ್ನು, ಇಡೀ ವೇಟನ್ನು ನೀವು ಯೋಗ ಮ್ಯಾಟ್ ಮೇಲೆ ನಿಧಾನವಾಗಿ ಇಡಬೇಕು. ಯಾವುದೇ ಥರ ಬಾಡಿಯಲ್ಲಿ ಸ್ಟ್ರೆಸ್ ಇದ್ದರೆ ಅದನ್ನು ರಿಲೀಸ್ ಮಾಡ್ಕೊಳ್ಳಿ. 5 4 3 2 1. ನಿಧಾನವಾಗಿ ಮಧ್ಯಕ್ಕೆ ಬಂದು ಕಾಲನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಈಗ ಇದೇ ಥರ ನಾವು ಆಪೋಸಿಟ್ ಸೈಡ್ನಲ್ಲಿ ಕೂಡ ಪ್ರಾಕ್ಟೀಸ್ ಮಾಡೋಣ. ಮೊದಲಿಗೆ ಎಡಗಾಲಿನ ಮಂಡಿಯನ್ನು ಬೆಂಡ್ ಮಾಡಿಕೊಂಡು 2 ಕೈಗಳಿಂದ ಈ ಥರ ಹಿಡ್ಕೊಳ್ಳಿ. ದೀರ್ಘವಾದ ಉಸಿರನ್ನು ಒಳಗೆ ತಗೊಳ್ಳಿ. ಉಸಿರನ್ನು ಹೊರಗೆ ಬಿಡ್ತಾ ತಲೆಯನ್ನು ಲಿಫ್ಟ್ ಮಾಡಬೇಕು. ಇನ್ಹೇಲ್, ಎಕ್ಸೇಲ್. Inhale, exhale. Inhale, exhale. ಕೊನೆಯದಾಗಿ ಲಾಸ್ಟ್ ಒನ್. ಇನ್ಹೇಲ್, ಎಕ್ಸೇಲ್. ಇಲ್ಲಿಂದ ಎಡಗೈಯನ್ನು ಈ ಥರ ಫ್ಲೋರ್ ಮೇಲೆ ಇಟ್ಟು ಬಲಗೈಯಿಂದ ಮಂಡಿಯನ್ನು ಹೊರಮುಖವಾಗಿಡಿ. ಇಲ್ಲಿ ಬೆನ್ನಲ್ಲಿ ಆಗ್ತಿರೋ ಟ್ವಿಸ್ಟನ್ನು ಗಮನಿಸ್ಬೋದು. ನೀವು ಎಷ್ಟರ ಮಟ್ಟಕ್ಕೆ ನಿಮ್ಮ ಮಂಡಿಯನ್ನು ನೆಲದ ಕಡೆ ತಗೊಂಡೋಗ್ಬೋದು ಅಂದರೆ ಎಷ್ಟರ ಮಟ್ಟಿಗೆ ನಿಮ್ಮ ಭುಜ ನೆಲದ ಹತ್ತಿರ ಇದೆ. ಈಗ ನೆಲಕ್ಕಿಂತ ಮೇಲೆ ನಿಮ್ಮ ಭುಜ ಲಿಫ್ಟ್ ಆಗ್ತಾ ಹೋದರೆ ನೀವು ಕಾಲನ್ನು ವಾಪಸ್ ತಗೊಂಬರ್ಬೇಕಾಗುತ್ತೆ. ಯಾಕಂದರೆ ನೀವು ಟ್ವಿಸ್ಟ್ ಕೊಡುವಾಗ ಈ ಭುಜ ಮತ್ತು ನಿಮ್ಮ ಕಾಲು ಎರಡು ಆಪೋಸಿಟ್ ಸೈಡ್ನಲ್ಲಿ ಈ ಥರ ಸ್ಟ್ರೆಚ್ ಕೊಡಬೇಕು. ಸೊ ಹಾಗಾಗಿ ಭುಜಗಳು ನೆಲದ ಮೇಲೆ ಇರುತ್ತೆ. ಕಾಲನ್ನು ಆದಷ್ಟು ನೀವು ಟರ್ನ್ ಮಾಡ್ತಾ ಹೋಗಿ. ಕಣ್ಣನ್ನು ಮುಚ್ಚಿ ದೇಹದ ಇಡೀ ಭಾರವನ್ನು ನೆಲದ ಮೇಲೆ ಇಟ್ಟು
ನಿಮ್ಮ ಶರೀರ ಎಷ್ಟು ಹಗುರವಾಗಿದೆ ಅನ್ನೋದನ್ನು ಇವಾಗ ಗಮನಿಸಿ. ಹಾಗೂ ನಿಮ್ಮ ಗ್ಲೂಟ್ಸ್, ನಿಮ್ಮ ಬೆನ್ನಲ್ಲಿ ಆಗ್ತಿರುವಂಥ ಟ್ವಿಸ್ಟನ್ನು ಕೂಡ ನೀವು ಗಮನಿಸ್ಬೋದು. 5 4 3 2 1. ಇಲ್ಲಿಂದ ನಿಧಾನವಾಗಿ ಮಧ್ಯಕ್ಕೆ ಬಂದು ಕಾಲನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಇಲ್ಲಿಂದ 2 ಕಾಲುಗಳನ್ನು ಸ್ವಲ್ಪ ಅಗಲವಾಗಿಟ್ಕೊಂಡು ಕೈಗಳನ್ನು ದೇಹಕ್ಕಿಂತ ಸ್ವಲ್ಪ ಅಗಲ ಪಕ್ಕಕ್ಕಿಟ್ಟು 2 ಅಂಗೈಗಳನ್ನು ಮೇಲ್ಮುಖವಾಗಿಟ್ಟು ಕಣ್ಣನ್ನು ಮುಚ್ಚಿ ಶವಾಸನದಲ್ಲಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ. ಕಣ್ಣನ್ನು ಓಪನ್ ಇಡೋಕ್ಕೆ ಹೋಗಬೇಡಿ. ಕಣ್ಣನ್ನು ಮುಚ್ಚಿದ ತಕ್ಷಣ ನಿಮ್ಮ ಉಸಿರಾಟ ಹೇಗಿದೆ ಅದರ ಕಡೆ ಗಮನ ಕೊಡಿ. ನೀವು ಉಸಿರಾಡುವಾಗ ನಿಮ್ಮ ಚೆಸ್ಟ್ ಹಾಗೂ ನಿಮ್ಮ ಹೊಟ್ಟೆ ನಿಮ್ಮ ಉಸಿರಾಟದ ಜೊತೆ ಮೂವ್ ಮಾಡ್ತಾ ಇರುತ್ತೆ, ಅದನ್ನು ಗಮನಿಸಿ. ನಿಮ್ಮ ಗಮನವನ್ನು ನಿಮ್ಮ ಬೆನ್ನಿನ ಹತ್ರ ತಗೊಂಡೋಗಿ ನಿಮ್ಮ ಲೋವರ್ ಬ್ಯಾಕ್, ನಿಮ್ಮ ಬೆನ್ನಿನ ಮೂಳೆಯನ್ನು ನೀವು ಗಮನಿಸಿ. ಯಾವುದೇ ಥರದ ಡಿಸ್ಕಂಫರ್ಟ್ ಇದ್ದರೆ ಅಥವಾ ಯಾವುದೇ ಥರದ ಪೇನ್ ಇದ್ದರೆ, ನೋವಿದ್ರೆ ಮಂಡಿಯನ್ನು ಬೆಂಡ್ ಮಾಡಿಟ್ಕೊಳ್ಳಿ. ಬೆನ್ನಲ್ಲಿ ಯಾವುದೇ ರೀತಿ ನೋವಿಲ್ಲ ಅಂದರೆ ಶವಾಸನದಲ್ಲಿ ಹಾಗೆ ಇರಿ. ನಿಮ್ಮ ಗಮನವನ್ನು ಹಿಪ್ ಜಾಯಿಂಟ್, ಥೈಸ್ ಹಾಗೂ ದೇಹದ ಕೆಳಭಾಗಕ್ಕೆ ತಗೊಂಡೋಗಿ 2 ಕಾಲುಗಳನ್ನು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗ್ತಿರೋ ಥರ ಫೀಲ್ ಮಾಡ್ತಾ ಉಸಿರಾಟವನ್ನು ಆದಷ್ಟು ಸ್ಲೋ ಮಾಡ್ತಾ ಹೋಗಿ. ನಿಮ್ಮ 2 ಕಾಲುಗಳಲ್ಲಿ ಯಾವುದೇ ರೀತಿ ಟಯರ್ಡ್ನೆಸ್ ಇದ್ದರೆ, ಸ್ಟ್ರೆಸ್ ಇದ್ದರೆ ನಿಮ್ಮ ಬಾಡಿಯಲ್ಲಿ ರಿಲೀಸ್ ಮಾಡೋ ಥರ ನೀವು ಫೀಲ್ ಮಾಡಿ. ಈಗ ನಿಮ್ಮ ಫೋಕಸನ್ನು ದೇಹದ ಮೇಲ್ಭಾಗಕ್ಕೆ ತಗೊಂಡೋಗಿ ನಿಮ್ಮ ಭುಜಗಳು, 2 ಕೈಗಳು, ನಿಮ್ಮ ಇಡೀ ಬಾಡಿಯನ್ನು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡೋ ಥರ ನೀವು ಫೀಲ್ ಮಾಡ್ತಾ ಇರಬೇಕು. ಪ್ರತಿಯೊಂದು ಉಸಿರಾಟದ ಜೊತೆ ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗ್ತಾ ಇದೆ ಅನ್ನೋದು ನೀವು ಗಮನಿಸ್ತಾ ಇರಬೇಕು. ಇಲ್ಲಿಂದ ಕಣ್ಣನ್ನು ಮುಚ್ಚಿ ಕಣ್ಣನ್ನು ಓಪನ್ ಮಾಡೋಕ್ಕೆ ಹೋಗಬೇಡಿ. 2 ಕಾಲುಗಳನ್ನು ಪಕ್ಕಕ್ಕೆ ತಗೊಂಡು ಬನ್ನಿ. 2 ಕೈಗಳನ್ನು ಇಂಟರ್ಲಾಕ್ ಮಾಡಿಕೊಂಡು ಮೇಲಕ್ಕೆ ಸ್ಟ್ರೆಚ್ ಮಾಡ್ತಾ ನೆಲದ ಮೇಲೆ ಇಡಿ. ಇಲ್ಲಿಂದ ನಿಮ್ಮ ಕಾಲುಗಳನ್ನು ಬೆಂಡ್ ಮಾಡಿಕೊಂಡು ನಿಧಾನವಾಗಿ ನಿಮ್ಮ ರೈಟ್ ಸೈಡಿಗೆ ಟರ್ನ್ ಮಾಡಬೇಕು. ನಿಮ್ಮ ಇನ್ನೊಂದು ಕೈಯನ್ನು ಹೊಟ್ಟೆಯ ಮುಂದೆ ನೆಲದ ಮೇಲೆ ಕೈಯನ್ನು ಇಟ್ಟು ನಿಧಾನವಾಗಿ ನೆಲವನ್ನು ಪುಷ್ ಮಾಡ್ತಾ ನೀವು ಸುಖಾಸನದಲ್ಲಿ ಅಥವಾ ವಜ್ರಾಸನದಲ್ಲಿ ಬಂದು ಕೂತ್ಕೊಳ್ಳಿ. ಆದರೆ ಕಣ್ಣನ್ನು ಓಪನ್ ಮಾಡಲಿಕ್ಕೆ ಹೋಗಬೇಡಿ. ಕಣ್ಣನ್ನು ಮುಚ್ಚಿರಿ. ಬೆನ್ನನ್ನು ನೇರವಾಗಿಟ್ಕೊಳ್ಳಿ. ಭುಜಗಳನ್ನು ರಿಲ್ಯಾಕ್ಸ್ ಮಾಡಿಟ್ಟಿರಿ. ಈಗ ನಿಮ್ಮ ಗಮನ ಉಸಿರಾಟದ ಕಡೆ ಇರಬೇಕು. ನೀವು ಯಾವ ರೀತಿ ಉಸಿರಾಡ್ತಾ ಇದ್ದೀರಾ ಅನ್ನೋದನ್ನು ಒಂದ್ಸಲ ಗಮನಿಸಿ. ಎಡಗೈಯ ಹೆಬ್ಬೆರಳಿನಿಂದ ನೀವು ನಾಸ್ಟ್ರಲನ್ನು ಅಂದರೆ ಬಲಗಡೆ ಇರುವ ಮೂಗಿನ ರಂಧ್ರವನ್ನು ಕ್ಲೋಸ್ ಮಾಡಿ ಲೆಫ್ಟ್ ಸೈಡ್ನಿಂದ ಇನ್ಹೇಲ್ ಮಾಡಬೇಕು. ರೈಟ್ ಸೈಡ್ನಿಂದ ಉಸಿರನ್ನು ಹೊರಗೆ ಬಿಡಿ.
ಮತ್ತೊಮ್ಮೆ ರೈಟ್ ಸೈಡಿಂದ ಉಸಿರನ್ನು ಒಳಗೆ ತಗೊಳ್ತಾ ಲೆಫ್ಟ್ ಸೈಡಿಂದ ಹೊರಗೆ ಬಿಡಿ. ಹೀಗೆ ನಾಡಿ ಶುದ್ಧಿ ಪ್ರಾಣಾಯಾಮವನ್ನು ಕಂಟಿನ್ಯೂ ಮಾಡಿ. ಇಲ್ಲಿಂದ ಕೈಯನ್ನು ಕೆಳಗಿಟ್ಟು ಕಣ್ಣನ್ನು ಹಾಗೆ ಮುಚ್ಚಿಡಿ. ನಿಮ್ಮ ಮೈಂಡಲ್ಲಿ ಯಾವುದೇ ರೀತಿಯ ಥಾಟ್ಸ್ಗಳು ಅಥವಾ ವಿಚಾರಗಳು ಬರದ ಹಾಗೆ ಸ್ವಲ್ಪ ಹೊತ್ತು ನಿಮ್ಮ ಧ್ಯಾನವನ್ನು ಉಸಿರಾಟದ ಮೇಲೆ ಇಟ್ಟು ಇಲ್ಲಿ ಹೋಲ್ಡ್ ಮಾಡಿ. ಉಸಿರನ್ನು ಹೋಲ್ಡ್ ಮಾಡೋಕ್ಕೆ ಹೋಗಬೇಡಿ, ಬರೀ ನಿಮ್ಮ ಪಾಶ್ಚರನ್ನು ಹೋಲ್ಡ್ ಮಾಡಿ, ಕಣ್ಣನ್ನು ಮುಚ್ಚಿಡಿ, ನಿಧಾನವಾಗಿ ಉಸಿರಾಡ್ತಾ ಇರಿ. ಇಲ್ಲಿಂದ ಎರಡೂ ಕೈಗಳನ್ನು ನಮಸ್ಕಾರ ಮುದ್ರಕ್ಕೆ ತಗೊಂಡು ಬಂದು ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ರಬ್ ಮಾಡಿಕೊಂಡು ಎರಡೂ ಕೈಗಳನ್ನು ನಿಮ್ಮ ಕಣ್ಣಿನ ಮೇಲೆ ಹಾಗೂ ನಿಮ್ಮ ಮುಖದ ಮೇಲೆ ಈ ಥರ ಇಡಬೇಕು. ಕೈಯಲ್ಲಿರುವ ಶಾಖವನ್ನು ನಿಮ್ಮ ಕಣ್ಣಿಗೆ ಥರ ಹೊತ್ಕೊಂಡು ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡ್ತಾ ನಿಮ್ಮ ಅಂಗೈಯನ್ನು ನೋಡಬೇಕು. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.